ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ. ಕನ್ನಡದ ರಾಜ್ಕುಮಾರ್ ಜೊತೆ, ಕಲ್ಯಾಣ್ ಕುಮಾರ್ ಜೊತೆ ಕೆಲಸ ಮಾಡಿದ್ದಾರೆ. ಇವ್ರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಭೂಷಣ, MGR ಪ್ರಶಸ್ತಿ, 4 ಭಾಷೆಗಳ ಒಂದು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಮಲ್ಲೇಶ್ವರ, ನಮ್ಮ ಅಶ್ವತ್ಥನಾರಾಯಣ ಅವರ ಏರಿಯಾದಲ್ಲೇ ವಾಸ ಮಾಡ್ತಾರೆ. ಅವರು 11ನೇ ಮೇನ್ ರಸ್ತೆ ಮಲ್ಲೇಶ್ವರದಲ್ಲಿ ಅವರ ಮನೆ. 11th ಕ್ರಾಸ್ 11th ಮೈನು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಸರ್ಕಾರ ಮುಖ್ಯಮಂತ್ರಿಗಳು ಹೋಗಿದ್ರು ದರ್ಶನ ಮಾಡೋವಂಥದ್ದಕ್ಕೆ. ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ದೀನಿ, ಆ ರಸ್ತೆಗೆ ಸರೋಜಾ ದೇವಿಯವರ ರಸ್ತೆ ಅಂತ ನಾಮಕರಣ ಮಾಡಿ, ಅದೇ ರೀತಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟರೆ ಸರ್ಕಾರಕ್ಕೂ ಗೌರವ ಬರ್ತತೆ, ಅವರ ನೆನಪು ಉಳಿಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಪೋಪ್ ಫ್ರಾನ್ಸಿಸ್ ಅವರು ಕೂಡ ಧರ್ಮ ಆಧಾರಿತವಾದಂಥ ಕೆಲಸವನ್ನು ವಿಶೇಷವಾಗಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ 266ನೇ ಪೋಪ್ ಆಗಿ ಆಯ್ಕೆಯಾಗಿ ಕ್ಯಾಥೋಲಿಕ್ ಕ್ರೈಸ್ತದ ಪರಮೋಚ್ಚ ಧರ್ಮಗುರುರಾಗಿದ್ದಾರೆ. ಅವರು ಕೂಡ ವಿಶ್ವದ ಹಲವಾರು ನಾಯಕರ ಜೊತೆ ಶಾಂತಿ ಸ್ಥಾಪನೆಗಾಗಿ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಸಂತಾಪವನ್ನು ಮಾಡ್ತಾಯಿದ್ದೀನಿ. ಪ್ರಮುಖವಾಗಿ ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಮೃತರಾದಂಥ ಕರ್ನಾಟಕದ ಮಂಜುನಾಥ್ ರಾವ್, ಭರತ್ ಭೂಷಣ್, ಒಟ್ಟು 28 ಜನ ಈ ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ಯಾವತ್ತೂ ಕೂಡ ಎದುರುಗಡೆ ಹೋರಾಟ ಮಾಡಲ್ಲ, ಎದುರುಗಡೆ ಬಂದು ಮಾಡುವಂಥ ಧೈರ್ಯ ಇಲ್ಲ. ಅವರು ಒಂಥರ ಹೇಡಿಗಳು. ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿ ಸೇಡನ್ನು ತೀರಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಭಾರತ ಸರ್ಕಾರವೂ ಕೂಡ ಸರಿಯಾದಂಥ ಉತ್ತರವನ್ನು ಕೊಟ್ಟಿದೆ. ಈ ಥರದ ಒಂದು ಉಗ್ರರ ದಾಳಿಯಲ್ಲಿ ಮೃತಪಟ್ಟಂಥ ಎಲ್ಲ ಪ್ರವಾಸಿಗರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅದೇ ರೀತಿ RCB ವಿಜಯೋತ್ಸವದ ದುರಂತದಲ್ಲಿ ನಮ್ಮ ಜನನೇ, ವಿದ್ಯಾರ್ಥಿಗಳು ವಿಶೇಷವಾಗಿ ಭವಿಷ್ಯ ಕಾಣುವಂಥವರು, ಮುಂದೆ ರಾಜ್ಯದ ಭವಿಷ್ಯ, ದೇಶದ ಭವಿಷ್ಯ ಆಗಬೇಕು ಅಂತ ಕಾಯ್ದಾದಂಥ 11 ಜನ ಈ ಕಾಲ್ತುಳಿತದಲ್ಲಿ ತೀರ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಮ್ಮ ಕರ್ನಾಟಕದವರು. ಭಾಳ ಅತ್ಯಂತ ಒಂದು ಕಣ್ಣೀರುವಂಥ ಘಟನೆ ಕೂಡ ನಡೆದಿದೆ ಆ ಸಂದರ್ಭದಲ್ಲಿ. ಅದನ್ನು ಕೂಡ ನಾನು ಭಾಳ ವಿಷಾದದಿಂದ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ. ಅವರೆಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಏರ್ ಇಂಡಿಯಾ ದುರಂತ ಈಗಾಗಲೇ ಎಲ್ಲರೂ ಗೊತ್ತಿರೋ ರೀತಿ ಸುಮಾರು 241 ಮಂದಿ ದುರಂತದಲ್ಲಿ ಸಜೀವ ದಹನರಾಗಿದ್ದಾರೆ. ಗುಜರಾತಲ್ಲಾದಂಥ ಘಟನೆ ಇದನ್ನು ಕೂಡ ನಮ್ಮ ಕಣ್ತರಿಸುವಂಥದ್ದು. ವಿಮಾನ ರಂಗದಲ್ಲಿ ಎಚ್ಚರಿಕೆಯನ್ನು ಹೇಗೆ ನಾವು ಪಡಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸರ್ಕಾರಗಳು ಯೋಚನೆ ಮಾಡ್ತಾಯಿದೆ. ಅವರ ಸತ್ತಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಪ್ರಯಾಣಿಕರು ಅವ್ರಿಗೂ ಕೂಡ ನಾನು ಸಂತಾಪವನ್ನು ವ್ಯಕ್ತ ಮಾಡ್ತಾಯಿದ್ದೀನಿ. ಒಟ್ಟಾರೆ ಕಳೆದ ಸದನದಿಂದ ಈ ಸದನದವರೆಗೆ ನಮ್ಮನ್ನು ಅಗಲಿದಂಥ ಎಲ್ಲ ಗಣ್ಯರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಧೈರ್ಯವನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನಾನು ಈ ಸಂತಾಪ ಸೂಚಕ್ಕೆ ಬೆಂಬಲವನ್ನು ಕೊಡ್ತಾಯಿದ್ದೀನಿ.